ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಪ್ರಥಮ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಾಗೆ ಇದಾಗಲೇ ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದೇನೆ. ಇವತ್ತು ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಅದನ್ನು ಇವತ್ತು ನೋಡೋಣ. ಅದರಲ್ಲಿ ಮೊದಲಿಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ. ಚೂಸ್ ದ ಅಪ್ರಾಪ್ರಿಯೇಟ್ ಆನ್ಸರ್ ಇನ್ ದ ಗಿವನ್ ಆಪ್ಷನ್ಸ್. ಅದರಲ್ಲಿ ಮೊದಲನೇ ಪ್ರಶ್ನೆ, ಇತಿಹಾಸ ಪದದ ಅರ್ಥ, ಮೀನಿಂಗ್ ಆಫ್ ದ ವರ್ಡ್ ಹಿಸ್ಟೋರಿಯಾ. ವೆರಿ ಈಸಿ ಕ್ವಶನ್ ಇದು. 100% ಈ ಕ್ವಶನ್ ರೈಸ್ ಆಗುತ್ತೆ ಎಕ್ಸಾಮ್ನಲ್ಲಿ. ನೆನ್ಪಿಟ್ಕೊಳ್ಳಿ, ಇತಿಹಾಸ ಪದದ ಅರ್ಥ ಏನಪ್ಪ ಅಂದರೆ ವಿಚಾರಣೆ ಅಥವಾ ತನಿಖೆ ಅಂಥೇಳಿ ಅರ್ಥ. ಮೀನಿಂಗ್ ಆಫ್ ದ ವರ್ಡ್ ಹಿಸ್ಟ್ರಿ ಈಸ್ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಹೋಮೋ ಪದದ ಅರ್ಥ. ಮೀನಿಂಗ್ ಆಫ್ ದ ಟರ್ಮ್ ಹೋಮೋ. ಹೋಮೋ ಮೀನ್ಸ್ ಮ್ಯಾನ್. ಹೋಮೋ ಪದದ ಅರ್ಥ ಏನು? ಮನುಷ್ಯ ಅನ್ನೋ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಈಜಿಪ್ಟ್ ನಾಗರಿಕತೆಯು ಈ ನದಿಯ ದಡದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ದ ಈಜಿಪ್ಟ್ ಸಿವಿಲೈಸೇಷನ್ ಫ್ಲೋರಿಶ್ಡ್ ಆನ್ ದ ಬ್ಯಾಂಕ್ ಆಫ್ ರಿವರ್. ವಿಚ್ ಒನ್? ದಟ್ ಈಸ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೈಲ್ ರಿವರ್. ಹೌದಲ್ವಾ? ನೈಲ್ ನದಿಯ ದಡದ ಮೇಲೆ ಈಜಿಪ್ಟ್ ನಾಗರಿಕತೆ ಪ್ರವರ್ಧಮಾನಕ್ಕೆ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದದು? ದ ಮೋಸ್ಟ್ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ಯುರೋಪ್ ದಟ್ ಈಸ್ ಗ್ರೀಕ್ ಸಿವಿಲೈಸೇಷನ್. ಗ್ರೀಕ್ ನಾಗರಿಕತೆಯೇ ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ಸ್ಗೆ ಸಂಬಂಧಿಸಿದ್ದು. ನೆಕ್ಸ್ಟು, ಕೊಟ್ಟಿರುವ ಸೂಕ್ತ ಉತ್ತರಗಳೊಂದಿಗೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆನ್ಸರ್ ಗಿವನ್. ಬ್ರಾಕೆಟ್ನಲ್ಲಿ 5 ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. 4 ಕ್ವಶನ್ಗಳನ್ನು ನಾವು ಆನ್ಸರ್ ಮಾಡಬೇಕು. ಓಕೆ. ಅದರಲ್ಲಿ ಹೆರೋಡೋಟಸ್ ಡ್ಯಾಶ್ ದೇಶಕ್ಕೆ ಸೇರಿದವನು. ಹೆರೋಡೋಟಸ್ ಬಿಲಾಂಗ್ಸ್ ಟು ಡ್ಯಾಶ್ ಕಂಟ್ರಿ. ಯಾವ ದೇಶಕ್ಕೆ ಸೇರಿದವನು ಅಂತ? ಗ್ರೀಕ್ ದೇಶಕ್ಕೆ ಸೇರಿದವನು. ಹೆರೋಡೋಟಸ್ ಬಿಲಾಂಗ್ಸ್ ಟು ಗ್ರೀಕ್. ಓಕೆ. ನೆಕ್ಸ್ಟ್, ವಿಶ್ವದ ಮೊದಲ ಮಹಿಳಾ ಸಾಮ್ರಾಜ್ಞಿ. ದ ಫಸ್ಟ್ ವುಮನ್ ಎಂಪ್ರೆಸ್ ಆಫ್ ದ ವರ್ಲ್ಡ್. ಯಾರದು? ಅದೇ ಹತ್ಸೆಪ್ಸುಟ್. ಹತ್ಸೆಪ್ಸುಟ್ ವಾಸ್ ದ ಫಸ್ಟ್ ಎಂಪ್ರೆಸ್ ಆಫ್ ದ ವರ್ಲ್ಡ್. ನೆಕ್ಸ್ಟ್ ಥರ್ಡ್ ಒನ್, ಚಾಲ್ಡಿಯನ್ನರ ರಾಜಧಾನಿ ಡ್ಯಾಶ್ ಆಗಿತ್ತು. ದ ಕ್ಯಾಪಿಟಲ್ ಆಫ್ ಚಾಲ್ಡಿಯನ್ಸ್ ವಾಸ್ ನ್ಯೂ ಬ್ಯಾಬಿಲೋನ್. ನವ ಬ್ಯಾಬಿಲೋನ್ ಅವರ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಪ್ರಾಚೀನ ರೋಮನ್ ನಾಗರಿಕತೆಯು ಡ್ಯಾಶ್ ನದಿಯ ದಡದಲ್ಲಿ ಬೆಳೆಯಿತು. ದ ಏನ್ಷಿಯಂಟ್ ರೋಮನ್ ಸಿವಿಲೈಸೇಷನ್ ಗ್ರೇವ್ ಆನ್ ದ ಬ್ಯಾಂಕ್ ಆಫ್ ರಿವರ್. ಯಾವುದದು? ಟೈಬರ್. ಟೈಬರ್ ನದಿಯ ದಡದ ಮೇಲೆ ಪ್ರಾಚೀನ ರೋಮನ್ ನಾಗರಿಕತೆ ಬೆಳವಣಿಗೆಯನ್ನು ಹೊಂದಿತು. ನೆಕ್ಸ್ಟು, ಮ್ಯಾಚ್ ದಿ ಫಾಲೋಯಿಂಗ್. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಅದರಲ್ಲಿ ಮೊದಲಿಗೆ ಕನ್ಫ್ಯೂಷಿಯಸ್. ಕನ್ಫ್ಯೂಷಿಯಸ್ನ ಸಿದ್ಧಾಂತ ಯಾವುದು? ಕನ್ಫ್ಯೂಷಿಯನಿಸಮ್. ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಅದು ಆನ್ಸರ್ ಆಗುತ್ತೆ. ಕನ್ಫ್ಯೂಷಿಯಸ್, ಕನ್ಫ್ಯೂಷಿಯನಿಸಮ್. ನೆಕ್ಸ್ಟು ನೆಬುಕಡ್ನೀಸರ್. ನೆಬುಕಡ್ನೀಸರ್ ಏನಕ್ಕೆ ಸಂಬಂಧಿಸಿದ್ದು? ತೂಗು ಉದ್ಯಾನವನವನ್ನು ಆತ ನಿರ್ಮಾಣ ಮಾಡ್ತಾನೆ. ಹೌದಲ್ವಾ? ಹ್ಯಾಂಗಿಂಗ್ ಗಾರ್ಡನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್. ಡಾರ್ವಿನ್ ಒಂದು ಕೃತಿಯನ್ನು ರಚಿಸಿದ್ದಾನೆ. ಅದೇ ಯಾವುದು? ಒರಿಜಿನ್ ಆಫ್ ಸ್ಪೀಸೀಸ್. ಫೋರ್ತ್ ಆಪ್ಷನ್ ಇದೆಯಲ್ಲ, ಅದು ಚಾರ್ಲ್ಸ್ ಡಾರ್ವಿನ್ಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಆಗುತ್ತೆ. ಒರಿಜಿನ್ ಆಫ್ ಸ್ಪೀಸೀಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ 4th. ನೆಕ್ಸ್ಟ್, ಹೆರೋಡೋಟಸ್. ಹೆರೋಡೋಟಸ್ನ ಕೃತಿ ಯಾವುದು? ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್. 5th ಆಪ್ಷನ್ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಹೆರೋಡೋಟಸ್ಗೆ ಸಂಬಂಧಿಸಿದಾಗೆ. ಇದಿಷ್ಟು ಮ್ಯಾಚ್ ದಿ ಫಾಲೋಯಿಂಗ್ಗೆ ಸಂಬಂಧಿಸಿದಂತಹ ಆನ್ಸರ್ಸ್. ನೆಕ್ಸ್ಟ್ ಮೇನು, 4th ಮೇನು, ಈ ಕೆಳಗಿನವುಗಳಿಗೆ ತಲಾ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಇನ್ ದ ವರ್ಡ್ ಆರ್ ಎ ಸೆಂಟೆನ್ಸಸ್ ಏಜ್. ಅದರಲ್ಲಿ ಮೊದಲನೇ ಕ್ವಶನ್ನು, ದ್ವಿಪಾದ ಚಲನೆ ಎಂದರೇನು? ವಾಟ್ ಈಸ್ ಬೈಪೆಡಲಿಸಮ್? ವೆರಿ ಇಂಪಾರ್ಟೆಂಟ್. ಓಕೆನಾ? ದ್ವಿಪಾದ ಚಲನೆ ಅಂದ್ರೇನು? ಅಲ್ಲೇ ಇದೆ, 2 ಕಾಲಿನಲ್ಲಿ ನಡೆಯುವ ಅಥವಾ ಓಡುವ ಪ್ರಕ್ರಿಯೆ. ಅದನ್ನೇನಂತ ಕರೀತಾರೆ? ದ್ವಿಪಾದ ಚಲನೆ ಅಂಥೇಳಿ ಕರೀತಾರೆ.
ರನ್ನಿಂಗ್ ಆರ್ ವಾಕಿಂಗ್ ಬೈ 2 feet. ಸೊ ದಟ್ ಈಸ್ ಕಾಲ್ಡ್ ಬೈಪೆಡಲಿಸಮ್. ಎಸ್, ನೆಕ್ಸ್ಟ್ ಮೆಸೊಪೊಟೋಮಿಯಾ ಪದದ ಅರ್ಥವೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಸೊಪೊಟೋಮಿಯಾ? ಮೆಸೊಪೊಟೋಮಿಯಾ ಪದದ ಅರ್ಥ ಏನು? 2 ನದಿಗಳ ನಡುವಿನ ಪ್ರದೇಶ, ದ ಲ್ಯಾಂಡ್ ಬಿಟ್ವೀನ್ ದ 2 rivers ಅನ್ನೋ ಅರ್ಥವನ್ನು ಅದು ಕೊಡುತ್ತೆ. ನೆಕ್ಸ್ಟ್ ಹೆಲೆನಸ್ ಪದದ ಅರ್ಥವೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಹೆಲೆನಸ್? ಹೆಲೆನಸ್ ಅಂದರೆ ಗ್ರೀಕ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಗ್ರೀಕರನ್ನು ಹೆಲೆನಸ್ ಅಂಥೇಳಿ ಕರೆಯಲಾಗ್ತಾ ಇತ್ತು. ಎಸ್, ನೆಕ್ಸ್ಟ್ 5th ಆಪ್ಷನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪದಗಳಲ್ಲಿ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಅಲ್ಲಿ ಒಟ್ಟು 5 ಕ್ವಶನ್ಸ್ ಇರುತ್ತೆ. ಯಾವುದಾದ್ರೂ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಇನ್ 2 words ಆರ್ 2 sentences ಈಚ್. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳನ್ನು ಹೆಸರಿಸಿ. ನೇಮ್ ದ ವರ್ಕ್ಸ್ ಆಫ್ ಕಾರ್ಲ್ ಮಾರ್ಕ್ಸ್. ಸೊ ಕಾರ್ಲ್ ಮಾರ್ಕ್ಸ್ನ 2 ಪ್ರಮುಖವಾದಂತಹ ಕೃತಿಗಳು ಯಾವ್ಯಾವುದು? ದಾಸ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಆರ್ ದ 2 important ವರ್ಕ್ಸ್ ರಿಟನ್ ಬೈ ಕಾರ್ಲ್ ಮಾರ್ಕ್ಸ್. ಸೊ ಕಾರ್ಲ್ ಮಾರ್ಕ್ಸ್ ರಚಿಸಿದಂತಹ 2 ಪ್ರಮುಖ ಕೃತಿಗಳು ಯಾವ್ಯಾವು? ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಹಾಗೆಯೇ ಜೀವದ ಉಗಮಕ್ಕೆ ಕಾರಣವಾದ 2 ರಾಸಾಯನಿಕಗಳು ಯಾವುವು? ವಿಚ್ ವರ್ ದ 2 chemicals ರೆಸ್ಪಾನ್ಸಿಬಲ್ ಫಾರ್ ದ ಒರಿಜಿನ್ ಆಫ್ ಲೈಫ್? ಸೊ ಯಾವುದ್ಯಾವುದದು? ಒಂದು ಜಲಜನಕ ಮತ್ತು ಇನ್ನೊಂದು ಇಂಗಾಲ. ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಆರ್ ದ 2 important chemicals ರೆಸ್ಪಾನ್ಸಿಬಲ್ ಫಾರ್ ದ ಒರಿಜಿನ್ ಆಫ್ ಲೈಫ್. ಜೀವದ ಉಗಮಕ್ಕೆ ಕಾರಣವಾದಂಥ 2 ರಾಸಾಯನಿಕಗಳು, ವೆರಿ ಇಂಪಾರ್ಟೆಂಟ್ ಇದು, ಜಲಜನಕ ಮತ್ತು ಇಂಗಾಲ. ಎಸ್, ನೆಕ್ಸ್ಟ್ ಯಾವುದಾದ್ರೂ 2 ಪ್ರಾಚೀನ ನಾಗರಿಕತೆಗಳನ್ನು ಹೆಸರಿಸಿ. ವೆರಿ ಈಸಿ ಕ್ವಶನ್. ನೇಮ್ ಎನಿ 2 ಏನ್ಷಿಯಂಟ್ ಸಿವಿಲೈಸೇಷನ್. ಸೊ ವರ್ಡ್ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಅಂತ ಹೇಳಿ ನಾವು 3 ನಾಗರಿಕತೆಗಳನ್ನು ಗುರುತಿಸ್ತೇವೆ ಅಲ್ವಾ? ಯಾವುದ್ಯಾವುದು? ಒಂದು ಈಜಿಪ್ಟ್ ಸಿವಿಲೈಸೇಷನ್, ನೆಕ್ಸ್ಟ್ ಒನ್ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಆ್ಯಂಡ್ ದ 3rd one ಈಸ್ ಚೀನಿ ಸಿವಿಲೈಸೇಷನ್. ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯನ್ ನಾಗರಿಕತೆ ಮತ್ತು ಚೀನಿ ನಾಗರಿಕತೆಗಳನ್ನು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳು ಅಂಥೇಳಿ ಗುರುತಿಸ್ತೇವೆ. ಸೊ ಅದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಅಲ್ಲಿ ಆಯಿತು. ಎಸ್, ನೆಕ್ಸ್ಟ್ ಯಾವ ನದಿಗಳ ದಡದಲ್ಲಿ ಚೀನಿ ನಾಗರಿಕತೆ ಪ್ರವರ್ಧಮಾನಕ್ಕೆ ಬಂದಿತು? ಆನ್ ವಿಚ್ ಬ್ಯಾಂಕ್ಸ್ ಆಫ್ ರಿವರ್ಸ್ ಡಿಡ್ ದ ಚೀನಿ ಸಿವಿಲೈಸೇಷನ್ ಫ್ಲೋರಿಷಡ್? ಸೊ ಯಾವುದು 3 ನದಿಗಳ ಮೇಲೆ ಈ ನಾಗರಿಕತೆ ಬೆಳವಣಿಗೆಯನ್ನು ಹೊಂದುತ್ತೆ. ಯಾವ್ಯಾವು? ಹುವಾಂಗ್ ಹೋ, ಯಾಂಗಿಟ್ಸಿ ಆ್ಯಂಡ್ ಸಿಕಿಯಾಂಗ್. ಹುವಾಂಗ್ ಹೋ, ಯಾಂಗಿಟ್ಸಿ ಆ್ಯಂಡ್ ಸಿಕಿಯಾಂಗ್. ಸೊ ಈ 3 ನದಿಗಳ ಮೇಲೆ ಚೀನಿ ನಾಗರಿಕತೆ ಪ್ರವರ್ಧಮಾನಕ್ಕೆ ಬರುತ್ತೆ. ನೆಕ್ಸ್ಟ್ 5th ಕ್ವಶನ್, ಪ್ರಾಚೀನ ಗ್ರೀಸ್ನ ಯಾವುದಾದ್ರೂ 2 ನಗರ ರಾಜ್ಯಗಳನ್ನು ಹೆಸರಿಸಿ. ನೇಮ್ ಎನಿ 2 ಸಿಟಿ ಸ್ಟೇಟ್ಸ್ ಆಫ್ ಏನ್ಷಿಯಂಟ್ ಗ್ರೀಕ್. ಸೊ ಪ್ರಾಚೀನ ಗ್ರೀಕ್ ನಾಗರಿಕತೆಯ ಪ್ರಮುಖ ಲಕ್ಷಣನೇನಪ್ಪ ಅಂದರೆ ನಗರ ರಾಜ್ಯಗಳ ಉದಯ. ಸೊ ಅದರಲ್ಲಿ ಅತಿ ಪ್ರಮುಖವಾದಂತಹ 2 ನಗರ ರಾಜ್ಯಗಳು ಅಂದರೆ ಅಥೆನ್ಸ್ ಆ್ಯಂಡ್ ಸ್ಪಾರ್ಟಾ. ಸೊ ಅಥೆನ್ಸ್ ಆ್ಯಂಡ್ ಸ್ಪಾರ್ಟಾ ಆರ್ ದ 2 important ಸಿಟಿ ಸ್ಟೇಟ್ಸ್ ಆಫ್ ಏನ್ಷಿಯಂಟ್ ಗ್ರೀಸ್. ಇದಿಷ್ಟು 2 ಅಂಕದ ಪ್ರಶ್ನೆಗಳು. ಇದರಲ್ಲಿ 5 ಪ್ರಶ್ನೆಗಳಿರ್ತವೆ. ಯಾವುದಾದ್ರೂ 3ಕ್ಕೆ ನೀವು ಉತ್ತರವನ್ನು ಬರೆದ್ರೆ ಸಾಕು. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂಥೇಳಿ. ಇಲ್ಲೂ ಕೂಡ 3 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವುದಾದ್ರೂ 1ಕ್ಕೆ ನೀವು ಉತ್ತರವನ್ನು ಬರೆದ್ರೆ ಸಾಕು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 15 to 20 sentences ಈಚ್. ಸೊ ಅದರಲ್ಲಿ ಪ್ರಮುಖವಾದಂಥ ಪ್ರಶ್ನೆಗಳು, ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಹಿಸ್ಟ್ರಿ ಅನ್ನುವಂಥದ್ದು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಕ್ವಶನು. ಹಾಗೆಯೇ ನೆಕ್ಸ್ಟು ಹಮ್ಮುರಬಿ ನ್ಯಾಯ ಸಂಹಿತೆಯ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ. ರೈಟ್ ಎ ಶಾರ್ಟ್ ನೋಟ್ ಆನ್ ಕೋಡ್ ಆಫ್ ಹಮ್ಮುರಬಿ. ಸೊ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನು. ಸೊ ಇದನ್ನು ಪದೇ ಪದೇ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಹಾಗಾಗಿ ಚೆನ್ನಾಗಿ ಓದ್ಕೊಳ್ಬೇಕು. ನೆಕ್ಸ್ಟ್, ಪೆರಿಕ್ಲಿಸ್ ಯುಗವನ್ನು ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ವೈ ಈಸ್ ದ ಪೆರಿಕ್ಲಿಸ್ ಏಜ್ ಕಾಲ್ಡ್ ದ ಗೋಲ್ಡನ್ ಏಜ್? ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟು 10 marks ಕ್ವಶನ್. ಈ ಕೆಳಗಿನ ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲೂ ಕೂಡ 3 ಕ್ವಶನ್ ಇರುತ್ತೆ. ಯಾವುದಾದ್ರೂ 1ಕ್ಕೆ ಉತ್ತರವನ್ನು ಬರೆದ್ರೆ ಸಾಕು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 30 to 40 sentences ಈಚ್. ಓಕೆ, ಅದರಲ್ಲಿ ಪ್ರಮುಖವಾದಂಥ ಪ್ರಶ್ನೆಗಳು, ಮಾನವ ವಿಕಾಸದ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಅಂಶಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಹ್ಯೂಮನ್ ಎವಲ್ಯೂಷನ್. ನೆಕ್ಸ್ಟ್,
ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್. ನೆಕ್ಸ್ಟ್, ಆಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ಆಗಸ್ಟಸ್ ಸೀಸರ್. ಸೊ ಇವು ಮೂರು ಕೂಡ ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ನ ದೃಷ್ಟಿಯಿಂದ. ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲೂ ಕೂಡ ಈ ಪ್ರಶ್ನೆಗಳು ಹೆಚ್ಚು ರೈಸ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಿ, ಓದ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಹೋಗ್ಬಿಡೋಣ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅರೇಂಜ್ ದ ಫಾಲೋಯಿಂಗ್ ಈವೆಂಟ್ಸ್ ಇನ್ ಕ್ರಾನಾಲಜಿಕಲ್ ಆರ್ಡರ್. ಸೊ 4 ಇಂಪಾರ್ಟೆಂಟ್ ಈವೆಂಟ್ಸ್ಗಳನ್ನು ನೋಡ್ಬೋದು. ಅದರಲ್ಲಿ ಮೊದಲಿಗೆ ರೋಮ್ನಲ್ಲಿ ಗಣರಾಜ್ಯದ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಪಬ್ಲಿಕ್ ಇನ್ ರೋಮ್. ಸೊ ಯಾವಾಗಾಗಿದ್ದು ನಮಗೆ ಗೊತ್ತಿದ್ದ ಹಾಗೆಯೇ ಸಾಶಾಪು 753ರಲ್ಲಿ ಇನ್ 753 BCEಯಲ್ಲಿ ಈ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಪಬ್ಲಿಕ್ ಇನ್ ರೋಮನ್ನು ನಾವು ಗುರುತಿಸ್ಬೋದು. ಸೊ ಅದು ನೆನಪಿಟ್ಕೊಳ್ಳಿ. ಹಾಗೆಯೇ ಒಲಿಂಪಿಕ್ ಕ್ರೀಡಾಕೂಟ ಪ್ರಾರಂಭ, ವೆರಿ ಇಂಪಾರ್ಟೆಂಟ್ ಇದು. ಸೊ ಒಲಿಂಪಿಕ್ ಗೇಮ್ ಬೆಗ್ಯಾನ್ ಇನ್ 776 BC. ಸಾಶಾಪು 776ರಲ್ಲಿ ಒಲಿಂಪಿಕ್ ಕ್ರೀಡೆಗಳು ಆರಂಭ ಆಗ್ತವೆ. ನೆಕ್ಸ್ಟ್ ಭೂಮಿಯ ಉಗಮ, ಸೊ ಒರಿಜಿನ್ ಆಫ್ ಅರ್ತ್. ಸೊ ಅದು ಯಾವಾಗಾಗಿದ್ದು ಇನ್ ನಿಯರ್ಲಿ ಅಬೌಟ್ 4.5 ಬಿಲಿಯನ್ಸ್ ಇಯರ್ ಎಗೋ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಉಗಮ ಆಯಿತು ಅಂಥೇಳಿ ಹೇಳಲಾಗ್ತದೆ. ಸೊ ಹಾಗೆಯೇ ಲಾಸ್ಟ್ ಆಪ್ಷನ್ ಅಲೆಕ್ಸಾಂಡರ್ನ ನಿಧನ. ಅಲೆಕ್ಸಾಂಡರ್ ಡೈಡ್ ಇನ್ ದ ಇಯರ್ 323 BCE. ಸಾಶಾಪು 323ರಲ್ಲಿ ಅಲೆಕ್ಸಾಂಡರ್ ಮರಣವನ್ನು ಹೊಂತಾರೆ. ಸೊ ಹಾಗಾದರೆ ಈ ಕಾಲಾನುಕ್ರಮಕ್ಕೆಯಲ್ಲಿ ಜೋಡಿಸೋದಾದರೆ ಮೊದಲಿಗೆ ನಾವು ಬರೀಬೇಕಾಗಿದೆ ಬೇರೆ ಯಾವುದೂ ಅಲ್ಲ, ಅದೇ ಯಾವುದು, ಒರಿಜಿನ್ ಆಫ್ ಅರ್ತ್, ಭೂಮಿಯ ಉಗಮ. ಅದನ್ನು ನಾವು ಬರೀಲೇಬೇಕಾಗ್ತದೆ. ಮೊದಲನೇದು ಭೂಮಿಯ ಉಗಮ. ಎರಡನೇದು ನೋಡೋದಾದರೆ ಒಲಿಂಪಿಕ್ ಕ್ರೀಡಾಕೂಟ ಪ್ರಾರಂಭ ಅಲ್ವಾ. ಒಲಿಂಪಿಕ್ ಗೇಮ್ ಬಿಗಾನ್ ಎಷ್ಟರಲ್ಲಾಗಿದ್ದು 776 BCE ಹೌದಲ್ವಾ. ಸೊ ಹಾಗಾಗಿ ಅದು ಸೆಕೆಂಡ್ ಆಪ್ಷನ್ ಆಗುತ್ತೆ. ಎಸ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಯಾವುದಪ್ಪ ಅಂದರೆ ರೋಮ್ನಲ್ಲಿ ಗಣರಾಜ್ಯದ ಸ್ಥಾಪನೆ ಇನ್ 753 BCE ಹೌದಲ್ವಾ. ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಪಬ್ಲಿಕ್ ಇನ್ ರೋಮ್ ಇನ್ 753 BC. ಸೊ ದಟ್ ಈಸ್ ದ ಥರ್ಡ್ ಆಪ್ಷನ್ ಆಗುತ್ತೆ ಅಲ್ಲಿ. ಎಸ್. ನೆಕ್ಸ್ಟ್ ಲಾಸ್ಟ್ ಒಂದು ಯಾವುದಪ್ಪ ನೀವು ಬರೀಬೇಕಾಗಿದ್ದು ಅಂದರೆ ಅಲ್ಲೂ ಕೂಡ ಲಾಸ್ಟಿಗಿದೆ. ಸೊ ಅದನ್ನೇ ನೀವು ಲಾಸ್ಟಿಗೆ ಬರೀಬೇಕಾಗತ್ತೆ. ಅದೇ ಯಾವುದಪ್ಪ ಅಂದರೆ ಅಲೆಕ್ಸಾಂಡರ್ನ ನಿಧನ. ಅಲೆಕ್ಸಾಂಡರ್ ಡೈಡ್ ಇನ್ 323 BCE ಅದಲ್ವಾ. ಸೊ ಹೀಗೆ 4 ಈ ಕಾಲಾನುಕ್ರಮಣಿಕೆಯನ್ನು ಸರಿಯಾಗಿ ಜೋಡಿಸ್ಬೋದು. ಎಸ್. ಸೊ ಇದಿಷ್ಟು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ್ದು. ಸೊ ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಹೆಕ್ಕಿ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದೇನೆ. 100% ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿಯೇ ನಿಮಗೆ ಟೆಸ್ಟ್ನಲ್ಲಿ ಕ್ವಶನ್ಸ್ಗಳು ರೈಸ್ ಆಗ್ತವೆ. ಸೊ ಹಾಗಾಗಿ ಇವುಗಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಿ, ಓದ್ಕೊಳ್ಳಿ, ಒಳ್ಳೆಯದಾಗಲಿ. ನಿಮಗೆ ಇದರಿಂದ ಉಪಯೋಗಕ್ಕೆ ಬಂದರೆ ಬೇರೆಯವರಿಗೂ ಕೂಡ ಅದನ್ನು ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಮತ್ತೊಮ್ಮೆ ನಿಮಗೆ ಒಳಿತಾಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.